ಹಾಯ್ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಆರ್ ರೆಸಿಪೀಸ್. ಇವತ್ತು ನಮ್ಮ ಚಾನಲಲ್ಲಿ ನಾವು ಆಂಧ್ರ ಸ್ಟೈಲಲ್ಲಿ ಚಿಕನ್ ಗ್ರೇವಿ, ಚಿಕನ್ ಕರಿ ಮಾಡೋದು ಹೇಗೆ ಅಂತ ನೋಡೋಣ. ಹೌದು, ನಮ್ಮ ಕಡೆದೇ ರೆಸಿಪಿ ತಿಂದು ಬೋರ್ ಆಗಿದ್ದರೆ ನಾವು ಅಕ್ಕಪಕ್ಕದ ರಾಜ್ಯ ಸ್ಟೈಲ್ ಕೂಡ ಕಾಪಿ ಮಾಡೋಣ ಅಂತೇಳಿ ಅನ್ನಿಸ್ತು. ಅದಕ್ಕೆ ಇವತ್ತು ಆಂಧ್ರ ಸ್ಟೈಲ್ ಚಿಕನ್ ಕರಿ ಮಾಡಿದ್ದೆ. ಆ ರುಚಿ ಅಂತೂ ಅದ್ಭುತವಾಗಿ ಬಂದಿತ್ತು. ಅದಕ್ಕೆ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅನಿಸ್ತು ರೆಸಿಪಿನ. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ 1 kg ಅಷ್ಟು ಹೋಲ್ ಚಿಕನ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಕಟ್ ಮಾಡಿ, ಮತ್ತು ನಾನು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು 4 ಸ್ಲೈಸ್ ಆಗಿ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ನಾವು ಹುರ್ಕೊಂಡು ತೆಕ್ಕೋಬೇಕು. ಈ ಥರ ನೋಡಿ, ಈ ಥರ ಆದಮೇಲೆ ನಾವು ಅದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಂಬಿಡೋಣ. ಈಗ ಮೇಯ್ನ್ ಇದೆ ಬೇಕಾಗಿರೋದು, ನಮ್ಮ ಚಿಕನಿಗೆ ಟೇಸ್ಟ್ ಕೊಡೋವಂಥ ಇಂಗ್ರೀಡಿಯೆಂಟು. ನಾವು ಬೇರೆ ಥರನೇ ಮಾಡ್ತೀವಿ, ಆದರೆ ಆಂಧ್ರ ಸ್ಟೈಲಲ್ಲಿ ಈ ಥರ ಮಾಡ್ತಾರೆ ನೋಡಿ. ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, 4 ಚಕ್ಕೆ, 4 ಲವಂಗ ಹಾಕ್ಕೊಂಡು ಮತ್ತು 2 ಸಣ್ಣದಾಗಿ ಹಚ್ಚಿರೋಂಥ ಈರುಳ್ಳಿನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಎಣ್ಣೆ ನಾನು ಈರುಳ್ಳಿ ಫ್ರೈ ಮಾಡಿದ್ನಲ್ಲ, ಅದೇ ಎಣ್ಣೆನಲ್ಲೇ ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಹಿಡಿಯಷ್ಟು ಪುದೀನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಎಲ್ಲದೂ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಬೇಕು, ಗಮ್ಮಂತ ಸ್ಮೆಲ್ ಬರೋವರೆಗೂ. ಅದಕ್ಕೆ ನಾನೀಗ ಹಚ್ಚಿದಂಥ ಚಿಕನನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಚಿಕನ್ ಸೇರಿಸ್ಕೊಂಡಾದ್ಮೇಲೆ ನೀಟಾಗಿ ಒಗ್ಗರಣೆ ಮತ್ತು ಚಿಕನ್ ಎಲ್ಲ ಮಿಕ್ಸ್ ಆಗೋ ಹಂಗೆ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಬಾಯ್ಲರ್ ಚಿಕನ್ ತುಂಬ ಸಾಫ್ಟಾಗಿರೋದ್ರಿಂದ ನಾವು ತುಂಬ ರ್ಯಾಶ್ ಆಗಿ ಇದನ್ನು ತಿರುಗಿಸೋ ಹಾಗಿಲ್ಲ, ಸ್ಮೂತಾಗಿ ತಿರುಗಿಸ್ಕೊಬೇಕು. ಇಲ್ಲಾಂದರೆ ಚಿಕನ್ನೆಲ್ಲ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ, ಕಿಚ್ಚು. ಅದಕ್ಕೆ ನೋಡಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಳ್ಳಿ. ಈಗ ಅದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು 2 ಸ್ಪೂನಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಚಿಕನ್ನ ಅಳತೆಗೆ ತಕ್ಕಂತೆ ನಿಮ್ಮ ರುಚಿಗೆ ತಕ್ಕಂತೆ ಉಪ್ಪನ್ನು ಹಾಕ್ಕೊಬೋದು. ನೋಡಿ, ಎಲ್ಲನೂ ಉಪ್ಪು, ಅರಿಶಿನ ಪುಡಿ ಮತ್ತು ಒಗ್ಗರಣೆ ಜೊತೆಯಲ್ಲಿ ಚಿಕನ್ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಹುರ್ಕೊಬೇಕಾಗುತ್ತೆ, ನೀರು ಹಾಕೋಂಗಿಲ್ಲ. ಇದನ್ನು ನಾನು 2 ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿ ಬಿಡ್ತಾ ಇದ್ದೀನಿ. ಈಗ ನಾವು ಫ್ರೈ ಮಾಡಿ ತೊಗೊಂಡಿದ್ವಲ್ಲ ಈರುಳ್ಳಿ, ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಪೇಸ್ಟ್ ಮಾಡ್ಕೊಳೋದಕ್ಕೆ ನಾನು 2 ದೊಡ್ಡ ಸ್ಪೂನಷ್ಟು ಮೊಸರನ್ನು ಉಪಯೋಗಿಸ್ಕೊತಾ ಇದ್ದೀನಿ. ಮೊಸರು ಇಷ್ಟ ಇಲ್ಲ ಅಂದರೆ ನೀವು ಕೂಡ ನೀರಲ್ಲಿ ಇದನ್ನು ರುಬ್ಕೊಬೋದಾಗಿದೆ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡಿ ತೊಗೊತಾ ಇದ್ದೀನಿ. ಮತ್ತು ಈಗ ನಾನು 2 ನಿಮಿಷ ಫ್ರೈ ಆಗೋದಕ್ಕೆ ಇಟ್ಟಿದ್ನಲ್ಲ ಚಿಕನು, ಅದಕ್ಕೆ ನಾನು ಇದನ್ನು ಸೇರಿಸ್ಕೊಬೇಕಾಗಿದೆ. ನೋಡಿ, ನಾನು ಮೊದಲು ಇಟ್ಟಾಗ ಡ್ರೈ ಇಟ್ಟು ಈಗ ಅದು ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಫ್ರೈ ಆಗಿದೆ. ಗಮ್ಮಂತ ವಾಸನೆ ಬರಬೇಕು, ಅಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಈಗ ರುಬ್ಬಿರೋ ಅಂಥ ಈರುಳ್ಳಿ ಪೇಸ್ಟನ್ನು ಹಾಕ್ಕೊತಾ ಇದ್ದೀನಿ. ನಂತರ 2 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ನಾನು ರುಬ್ಬಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೀವು ಗ್ರೇವಿ ಹೆಚ್ಚಿಗೆ ಬೇಕು ಅಂದರೆ ಟೊಮೊಟೊ ಕೂಡ ಹೆಚ್ಚಿಗೆ ಹಾಕ್ಕೊಬೋದು, ಆದರೆ ತುಂಬ ಹೆಚ್ಚಿಗೆ ಹಾಕಿದ್ರೆ ಹುಳಿ ಟೇಸ್ಟ್ ಬಂದ್ಬಿಡುತ್ತೆ ಅಂತೇಳಿ ನಾನು 2 ಮಾತ್ರ ಹಾಕ್ಕೊತಾ ಇದ್ದೀನಿ. ನೀವು ನಿಮ್ಮ ಗ್ರೇವಿಗೆ ಅನುಸಾರವಾಗಿ ರುಬ್ಬಿ ಹಾಕ್ಕೊಬೋದು. ಮತ್ತು ಈಗ ಟೊಮೊಟೊ, ಈರುಳ್ಳಿ ಮಿಶ್ರಣ, ಚಿಕನ್ನು ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಬೇಕು. ಮತ್ತು ಅದನ್ನು ನಾನು ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ಅದಾದ ನಂತರ 1 ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಚಿಕನ್ ಮಸಾಲ ಸೇರಿಸಿ ನಾನು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ನಮಗೆ ಒಂದು 10 ನಿಮಿಷ ಬೇಯಬೇಕಾಗುತ್ತೆ ಈ ಮಸಾಲೆ ಜೊತೆಯಲ್ಲಿ. ನೀವು ಈ ಟೈಮಲ್ಲಿ ನೀರು ಬೇಕಿದ್ದರೆ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಗಟ್ಟಿ ಗ್ರೇವಿನೇ ಬೇಕಾಗಿರೋದ್ರಿಂದ ನೀರನ್ನು ಸೇರಿಸ್ತಾ ಇಲ್ಲ. ಮತ್ತು ಇದರಲ್ಲಿ ಕೂಡ ಸ್ವಲ್ಪ ನೀರಿನಂಶ ಬಿಟ್ಕೊಳ್ಳುತ್ತೆ, ಯಾಕೆಂದರೆ ಟೊಮೊಟೊ ಹಾಕಿರೋದ್ರಿಂದ. ಈಗ ನಾನು ಇದನ್ನು 10 ನಿಮಿಷ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನೋಡಿ, 10 ನಿಮಿಷ ಬೆಂದಾದಮೇಲೆ ನಮಗೆ ಚಿಕನ್ ಗ್ರೇವಿ ರೆಡಿ ಆಯಿತು. ತುಂಬ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ನಮ್ಮ ಮನೇಲಂತೂ ಎಲ್ಲರೂ ತುಂಬ ಇಷ್ಟಪಟ್ಕೊಂಡ್ವಿ, ಅಷ್ಟು ಚೆನ್ನಾಗಾಗಿತ್ತು. ಯಾಕೆಂದರೆ ಈರುಳ್ಳಿ ಫ್ರೈಡ್ ಮಾಡಿ ರುಬ್ಬಿರೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿ ಬರುತ್ತೆ. ನೀವು ಕೂಡ ಮಸ್ಟ್ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ. ಆದ್ದರಿಂದ ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ. ಮತ್ತು ನಮ್ಮ ಅಡುಗೆ ಹೇಗೆ ಬಂತು ಅಂತೇಳಿ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಹಾಗೆ ನಮಗೂ ಒಂದು ಲೈಕ್ ಕೊಡಿ, ಪ್ರೋತ್ಸಾಹ ಸಿಗುತ್ತೆ. ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.